ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುಖ ಅಂತ ತೊಳ್ಕೊ ಬಂದಿದ್ದೇನೆ. ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೆ. ಸೊ ರೆಡಿ ಆಗಬೇಕಲ್ವಾ ಈಗ. ಲೆಟ್ಸ್ ಗೆಟ್ ರೆಡಿ ವಿತ್ ಮೀ. ನನ್ನ ಜೊತೆ ರೆಡಿ ಆಗಿ ಆಯಿತಾ. ನಾನು ರೆಡಿ ಆಗ್ತಾ ಇದ್ದೇನೆ. ಹೇಗೆ ರೆಡಿ ಆಗ್ತಾ ಇದ್ದೇನೆ ಅಂತ ನಂಗೊಂಚೂರು ಸಜೆಷನ್ ಕೊಡಿ. ನನಗೆ ಸರಿ ರೆಡಿ ಆಗಲಿಲ್ಲ ಅಷ್ಟೇ ನಾನು ರೆಡಿ ಆಗೋದು. ಈಗಂತೂ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಮತ್ತು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಮತ್ತು ಈಗ ರೆಡಿ ಆಗಬೇಕು. ಈಗ ಪೌಡರ್ ಹಚ್ಕೊಳ್ಳುವಾಗ ಫಸ್ಟಿಗೆ ಫೇಸ್ ಎಲ್ಲ ಹೀಗಿದೆ. ಮತ್ತು ಅದರಲ್ಲಿ ಪೌಡರ್ ಹಚ್ಕೊಂಡಿಲ್ಲ ಅಂದರೆ ಮತ್ತೆ ಯಾರು ನೋಡೋದೇ ಇಲ್ಲ. ಫೇಸ್ ಕ್ಲೀನ್ ಆಗುತ್ತಲ್ಲ. ಫಸ್ಟ್ ನಾನು ಹಚ್ಕೊಳ್ಳೋದು ಜೆಲ್. ನಾನು ಬೆಳಗ್ಗೆನೂ ಜೆಲ್, ನೈಟು ಜೆಲ್, ಬರೀ ಜೆಲ್. ಯಾಕಂದರೆ ನನ್ನ ಫೇಸಿಗೆ ಕ್ರೀಮ್ ಆಗಿ ಬರೋಲ್ಲ. ಅದಕ್ಕೆ ಕ್ರೀಮ್ ಹಚ್ಕೊಂಡ್ಬಿಟ್ರೆ ಮತ್ತು ನನಗೆ ಪಿಂಪಲ್ ಎಲ್ಲ ಎದ್ದು ಬಿಡ್ತದೆ. ಅದಕ್ಕೆ ನಾನು ಕ್ರೀಮ್ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಜೆಲ್ ಒಂದು ಯೂಸ್ ಮಾಡ್ತೇನೆ. ನೈಟು ಜೆಲ್, ಡೇನು ಜೆಲ್, ಎಲ್ಲೋದ್ರೂ ಜೆಲ್. ಆ ಜೆಲ್ ಮೇಲೆ ಒಂಚೂರು ಪೌಡರ್ ಒಂದು ಹಚ್ಕೊಳ್ಳೋದು. ಸರಿ ಕಾಣ್ತಾ ಉಂಟಲ್ಲ, ಹಚ್ಕೊಂಡಿದ್ದೀನಿ. ಈಗ ಒಂದೇ ಸಿಗೋಣ. ಹುಡುಗಿಯರಿಗೆ ಕನ್ನಡಿ ಇಲ್ಲಂದರೆ ಎಂಥ ರೆಡಿಯಾಗಿ ಬರೋಲ್ಲ ಅಂತ ಹೇಳ್ತಾರೆ. ಬಟ್ ರೆಡಿ ಆಗಲೇಬೇಕಲ್ವ. ಇದು ಹಾಸ್ಟೆಲ್ ಅಲ್ವಾ, ಹಾಸ್ಟೆಲಲ್ಲಿ ಏನಾದರೂ ಅಡ್ಜಸ್ಟ್ ಮಾಡಲೇಬೇಕು ನಾವು. ಮತ್ತು ನನಗೆ ಪೋಂಡ್ಸ್ ಪೌಡ್ರ್ ಹಚ್ಕೊಂಡ್ರೆ ಪಿಂಪಲ್ ಎಲ್ಲ ಎದ್ದು ಬಿಡ್ತದೆ. ಸೊ ನಾನು ಕಾಂಪ್ಯಾಕ್ಟ್ ಪೌಡರ್ ತೊಗೊಬಂದಿದ್ದೇನೆ. ಇದನ್ನೇ ಯೂಸ್ ಮಾಡ್ತೇನೆ. ಎಷ್ಟು ವರ್ಷ ಆಯ್ತು ಅಂದರೆ 2 years ಆಯ್ತು ನಾನು ಕಾಂಪ್ಯಾಕ್ಟ್ ಪೌಡರೇ ಯೂಸ್ ಮಾಡ್ತೇನೆ. ಯಾಕಂದರೆ ನನಗೆ ಪೋಂಡ್ಸ್ ಪೌಡ್ರ್ ಅದೆಲ್ಲ ಆಗಿ ಬರೋಲ್ಲ ನನ್ನ ಫೇಸ್ಗೆ. ಫೇಸಿಗೆ ಅಷ್ಟೇ ಅಪ್ಲೈ ಮಾಡಿದ್ರೆ ನಡೆಯಲ್ಲಲ್ವಾ. ಸ್ವಲ್ಪ ಕುತ್ತಿಗೆನೂ ಅದೇ ಥರ ಸ್ಕಿನ್ ಕಾಣಬೇಕಲ್ಲ. ಫೇಸ್ ವೈಟ್ ಆಗಿ ಮತ್ತು ನೆಕ್ಕೆಲ್ಲ ಬ್ಲ್ಯಾಕ್ ಅಂದ್ರೂ ನಡೆಯಲ್ಲ. ನೆಕ್ಸ್ಟ್ ಒಂದು ವ್ಯಾಕ್ಸಿನ್ ಹಚ್ಕೊಳ್ತೇನೆ ಲಿಪ್ಸ್ಟಿಗೆ ವ್ಯಾಕ್ಸಿನ್ ಹಚ್ಕೊಳ್ಳೋದು ಇಂಪಾರ್ಟೆಂಟ್. ಮತ್ತು ಲಿಪ್ಸ್ಟಿಕ್. ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಜಾಸ್ತಿ. ಮತ್ತು ಇದು ಕಣ್ಣಿಗೆ ಐಲೈನರ್, ಡಾರ್ಕ್ ಐಲೈನರ್ ಯೂಸ್ ಮಾಡ್ತೇನೆ ನಾನು. 1 second. ಇವಾಗ ಅಂತ ಇದನ್ನು ಯೂಸ್ ಮಾಡಿದ್ದೆ ನನಗೆ ಸರಿ ಅಪ್ಲೈ ಮಾಡಲಿಕ್ಕಾಗಲ್ಲ. ಸೊ ನಾನು ಕನ್ನಡಿಯಲ್ಲಿ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ತೇನೆ. ಅಪ್ಲೈ ಮಾಡ್ಕೊಂಡಿದ್ದೇನೆ. ಹೇಗಾಗುತ್ತೆ ಅಂತ ಹೇಳಿ. ಇವಾಗ ಸ್ಟಿಕ್ಕರ್ ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ಸ್ಟಿಕ್ಕರ್ ಹಚ್ಕೊಳ್ತೇನೆ. ಹೇಗೆ ಕಾಣ್ತಾ ಇದ್ದೇನೆ ಅಂತ ಹೇಳಿ. ತಲೆ ಒಂದು ಬಾಚ್ಕೋಬೇಕು. ತಲೆ ಬಾಚ್ಕೋಬೇಕು. ತಲೆ ಬಾಚೋದು ಅಂದರೆ ಒಂದು ದೊಡ್ಡ ತಲೆ ಬಿಸಿ ನೋಡಿ ನನಗೆ. ಅದಕ್ಕೆ ನಾನು ಹೇರ್ಸು ಎಷ್ಟೇ ಹೇಳಿದ್ದು ಮತ್ತು ಕಟ್ ಮಾಡ್ತಿದ್ದೀನಿ ನಾನು. ಬಟ್ ನಮ್ಮ ಮಮ್ಮಿ ರಿಯಾಕ್ಷನ್ ಹೇಗಿದೆ ಅಂತ ಗೊತ್ತಿಲ್ಲ. ಹೇಗಿರ್ತದೆ ಅನ್ನೋದನ್ನ ಒಂಚೂರು ಇಮ್ಯಾಜಿನೇಷನ್ ಮಾಡಿಲ್ಲ. ಯಾಕಂದರೆ ನಮ್ಮ ಮಮ್ಮಿ ಹೇಳಿದ್ರು ನನಗೆ ಹೇರ್ ಸಲ ಅಂತ ಕಟ್ ಮಾಡ್ಲಿಕ್ಕೆ ಹೋಗಬೇಡ ಅಂತ. ಬಟ್ ನಾನು ಕಟ್ ಮಾಡಿಬಿಟ್ಟಿದ್ದೇನೆ. ಎಂತ ಮಾಡೋದಂತ ಗೊತ್ತಿಲ್ಲ. ಯಾಕಂದರೆ ಫುಲ್ ಅದು ತುಂಬ ತೆಳ್ಳಗಾಗ್ಬಿಟ್ಟಿತ್ತು ಕೆಳಗಡೆ ಎಲ್ಲ. ಅದಕ್ಕೆ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೇನೆ. ಬಟ್ ಇವಾಗ ಮಮ್ಮಿ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಊರಿಗಂತೂ ಹೋಗಬೇಕು ಇವಾಗ. ನಮ್ಮ ಊರಲ್ಲಿ ಜಾತ್ರೆ ಇದೆ. ನೀವು ನಮ್ಮೂರ ಜಾತ್ರೆಗೂ ಬನ್ನಿ ಆಯಿತಾ. ತಲೆ ಒಂದು ಬಾಚ್ಕೊಬಿಡ್ತೇನೆ. ಯಾಕಂದರೆ ನಂಗೆ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ. ಅವಳು ನನಗೆ 11 ಗಂಟೆ ಲಾಸ್ಟ್ ಟೈಮ್ ಕೊಟ್ಟಿದ್ದಾಳೆ. ಸೊ ಅದರಲ್ಲಿ ಹೋದರೆ ಚಲೋ ಆಯ್ತು. ಇಲ್ಲಾಗಿದ್ರೆ ನಂದು ಮಾಡ್ತಾಳೆ ಅವಳು ಅಷ್ಟೇ. ಜಡ ಬಿಡಿಸ್ಕೊಳ್ಳಿಕ್ಕಿದ್ದು ಮತ್ತು ನಾರ್ಮಲ್ ಬಾಚ್ಕೊಳ್ತಿ ಹೇಗೆ ಹೇರ್ ಸ್ಟೈಲ್ ಮಾಡಿ ಅಂತ ಗೊತ್ತಿಲ್ಲ. ನೀವು ಹೇಳಿ ಹೇಗೆ ಹೇರ್ ಸ್ಟೈಲ್ ಮಾಡಿ ಅಂತ. ನನ್ನ ರೂಮ್ಮೇಟ್ ಹೇಳ್ತಿದ್ದಾಳೆ ಈ ಥರ ಹಾಕೋ ಅಂತ. ನನಗೆ ಈ ಥರ ಚೆಂದ ಕಾಣ್ತದಾ, ಅನ್ನಿಸ್ತಾ ಇಲ್ಲ ಚೆಂದ ಕಾಣ್ತದೆ ಅಂತ. ಏನು ಹಾಕಿದ್ರು ಅಷ್ಟೇ ಅಲ್ಲ ನನಗೆ. ಸರಿ ಆಯ್ತಾ ಇದು?
ಈಗ ಹೆಂಗಿರ್ತದೆ ಮಕ್ಕಳು ಮಾಡಿ ಮಾರ್ಕೆಟಲ್ಲಿ ಎಲ್ಲ ಈ ಬಸ್ಸಲ್ಲೆಲ್ಲ ಹೋಗ್ತೇವಲ್ಲ, ಗೋರ್ಮೆಂಟ್ ಬಸ್ಸು ಸಿಕ್ಕಾಪಟ್ಟೆ. ಇವಾಗ ಸ್ಯಾಟರ್ಡೆ ಸಂಡೇ ಅಂದರೆ ರಶ್ ಇರ್ತದೆ ಅಲ್ಲಿ. ಹಾಸ್ಟೆಲೆಲ್ಲ ಹುಡುಗಿಯರೆಲ್ಲ ಹೋಗ್ತಾ ಇರ್ತಾರೆ ಮಾರ್ಕೆಟಿಗೆ. ಮತ್ತು ಆ ಕಡೆಯಿಂದ ಬರೋ ಟೈಮಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇರ್ತದೆ ಆಯಿತಾ. ಸೊ ರಶ್ ಇರೋ ಟೈಮಲ್ಲಿ ಹೇರ್ಸ್ ಏನಾದರೂ ಫ್ರೀ ಹೇರ್ ಏನಾದರೂ ಬಿಟ್ಕೊಂಡು ಹೋದರೆ ಅದು ಫುಲ್ ಮುರಿದೋಗ್ತದೆ. ಯಾರು ಬಿಡೋದೇ ಇಲ್ಲ, ಎಲ್ಲ ರಶಲ್ಲೆಲ್ಲ ಹಾಕ್ಕೊಂಡು ಹೋಗ್ಬಿಡ್ತಾರೆ. ನಮಗೆ ಸಿಕ್ಕಾಪಟ್ಟೆ ಪೇನ್ ಆಗ್ತದೆ ಆಯಿತಾ. ಈಗ ನೆಕ್ ಪೀಸ್ ಹಾಕೊಳ್ಳುವ. ನನಗೆ ಈ ಥರ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ಆಯಿತಾ. ನನಗೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತದೆ ಈ ಥರ ಹಾಕೊಳ್ಳಿಕ್ಕೆ. ಮಸ್ತ್ ಉಂಟಲ್ಲ ಇದು, ಮಸ್ತ್ ಉಂಟಲ್ಲ ನೋಡಿ ಒಂದು ಸೆಕೆಂಡ್ ನೋಡಿ. ನಾರ್ಮಲಿ ನಾನು ರೆಗ್ಯುಲರ್ ಟೈಮಲ್ಲಿ ಈ ಥರ ಹಾಕೋದು ತುಂಬ ಕಡಿಮೆ. ಬಟ್ ಎಲ್ಲಾದರೂ ಹೋದ್ರೆ ಹಾಕೊಳ್ಳೇಬೇಕಲ್ಲ, ಕೊರಳು, ಕಿವಿಯಲ್ಲಿ, ಕೈಯಲ್ಲಿ ಎಲ್ಲ. ಕ್ಯೂಟ್ ಕಾಣ್ತಾ ಇದೆ ಅಲ್ಲ, ಚೆನ್ನಾಗಿದೆ. ಮತ್ತು ಫೈನಲಿ ಈಗ ನಾನು ವಾಚ್ ವೇರ್ ಮಾಡ್ತಾ ಇದ್ದೇನೆ. ಹೇಗೆ ಕಾಣ್ತಾ ಇದ್ದೇನೆ ಅಂತ ಹೇಳಿ. ನನಗೆ ಸರಿಯಾಗಿ ರೆಡಿ ಆಗೋಕ್ಕೆಲ್ಲ ಬರಲ್ಲ, ಅಷ್ಟೇ ನಾನು ರೆಡಿ ಆಗೋದು. ಡೈಲಿ ಇಷ್ಟೆಲ್ಲ ರೆಡಿ ಆಗಲ್ಲ, ಜಸ್ಟ್ ಲೈಟಾಗಿ ಜೆಲ್ ಹಚ್ಕೊಳ್ತೇನೆ, ಕಾಂಪ್ಯಾಕ್ಟ್ ಪೌಡರ್ ಹಚ್ಕೊಳ್ತೇನೆ, ಸ್ಟಿಕ್ಕರ್ ಹಚ್ಕೊಳ್ಳೋದು ರೈಟ್. ಸುಮ್ಮನೆ ಕಾಲೇಜಿಗೆ ಹೋಗ್ತಾ ಇರೋದಷ್ಟೇ. ನಾನು ಇಷ್ಟೆಲ್ಲ ರೆಡಿಯಾಗಿ ಹೋಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ರೆಡಿ ಆಗ್ತಾ ಇರೋದು ವಿಡಿಯೋ ಮಾಡಲಿಕ್ಕೋಸ್ಕರ ಅಷ್ಟೇ. ನನಗೆ ನಾರ್ಮಲಿ ಅಂತ ರೆಡಿ ಆಗಲ್ಲ ನಾನು ಅಷ್ಟೇ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೇನಲ್ವಾ. ಇದು ನನ್ನ ಫೈನಲ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ.